ಇನ್ನು ವೃಶ್ಚಿಕ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿಯ ಫಲಾಫಲ ನೋಡೋಕೆ ಹೋದಾಗ 3ರಲ್ಲಿ ಒಂದು ಏನು ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದು. ಯಾವಾಗಲೂ ಹೇಳ್ತೀವಿ 3, 6, 9, 11 ಕೆಲವೊಂದು ಶುಭ ಫಲಗಳೇ ಕೊಡುತ್ತೆ. ಇನ್ನೂ ವಿಶೇಷ ಏನಂದರೆ ಇದು ವೃಶ್ಚಿಕ ಲಗ್ನದಲ್ಲಿಯೇ ಸಂಕ್ರಮಣ ಆಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಅರ್ಧಾಷ್ಟಮ ಶನಿ ಬೇರೆ ಸ್ವಲ್ಪ ಇದೆ. ಈಗ ಗುರುಬಲ ಇಲ್ಲ, ಆದರೆ ಮುಂದಿನ ವರ್ಷ 2024ರಲ್ಲಿ ಗುರುಬಲ ಬೇರೆ ಬರ್ತಾ ಇದೆ. ಆದರೆ ಈ ಸಂಕ್ರಮಣದ ಫಲಾಫಲ ನೋಡೋಕೆ ಹೋದಾಗ ಸ್ವಲ್ಪ ಮಿಶ್ರ ಫಲ ಅಂತ ಹೇಳುತ್ತೆ. ಒಂದು ಅದೃಷ್ಟನೂ ಇದೆ, ದುರಾದೃಷ್ಟನೂ ಇದೆ. ಅದು ತಕ್ಷಣಕ್ಕೆ ಆಗಲ್ಲ, ಕಾಯಬೇಕು ಅಂತ. ಸ್ವಲ್ಪ ನಿಧಾನಗತಿ. ಯಾವ ರೀತಿಯ ನಿಮಗೆ ಶುಭ ಫಲಗಳಿಗೆ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು ವೃತ್ತಿ ಜೀವನದಲ್ಲಾಗ್ಬೋದು, ಹಾಗೆ ವ್ಯವಹಾರಗಳಲ್ಲಾಗ್ಬೋದು, ಭೂಮಿಯ ವಿಷಯ ಆಗ್ಬೋದು, ಇವೆಲ್ಲವೂ ಕೂಡ ಸ್ವಲ್ಪ ತಡ ಆಗುತ್ತೆ. ವೃತ್ತಿ ಜೀವನ ಹೇಗಿರುತ್ತೆ? ವೃತ್ತಿ ಜೀವನ ಅಂದರೆ ಈ ರಾಶಿಯ ಡಾಕ್ಟರ್ಸು, ಇಂಜಿನಿಯರ್ಸು, ಕಂಪ್ಯೂಟರ್ ಇಂಜಿನಿಯರ್ಸ್ ಆಗ್ಬೋದು, ಅದೇ ರೀತಿ ಕೆಮಿಸ್ಟ್ಸ್ ಅಂತ ಏನು ಕರಿತೀವಿ ಅವರು, ಎಲೆಕ್ಟ್ರಿಸಿಟಿ ಕೆಲಸದಲ್ಲಿ ಮಾಡ್ತಕ್ಕಂಥವ್ರಿಗೆ ಮೇಯಿಂದ ಆಚೆಗೆ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಖ್ಯವಾಗಿ ಮನೆ ಕಟ್ಕೊಳ್ಳೋರು ಎಲ್ಲರಿಗೂ ಅದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಮನೆ ಕಟ್ಕೊಳ್ಳೋರಿಗೆ ಇದು ಶುಭ ವೃಶ್ಚಿಕ ರಾಶಿಯವರಿಗೆ. ಇನ್ನು ವಾಹನದ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ನಿರ್ಧಾರ ತಗೊಳ್ತೀರಾ. ಕಾರ್ ತಗೋಬೇಕಾ, ಬೈಕ್ ತಗೋಬೇಕಾ, ಅದರಲ್ಲಿ ಎರಡರಲ್ಲಿ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ನಿಮಗೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆರೋಗ್ಯದ ಕೆಲವಿಗಾಗಲೇ ಸಫರ್ ಆಗ್ತಾ ಇದ್ದೀರಾ, ತೊಂದರೆ ಇದೆ, BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಬೇರೆ ಕಾಯಿಲೆಗಳಿರ್ಬೋದು, ಇವೆಲ್ಲ ವಿಷಯಗಳಲ್ಲೂ ಕೂಡ ಸ್ವಲ್ಪ ಸಮತೋಲನ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಳ್ಳೆಯದಾಗುತ್ತೆ. ಪರಿಹಾರ ಮುಖ್ಯವಾಗಿ ಸೂರ್ಯನ ಆರಾಧನೆ, ಕೆಂಪು ಹೂವನ್ನು ದೇವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಕೆಂಪು ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಜೊತೆ ಸೇರಿಸಿ ತಾವು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಓಂ ಐಂ ಇಷ್ಟಾರ್ಥದಾಯ ನಮಃ ಈ ಮಂತ್ರ ಆಗಲಿ, ಇಲ್ವಂದರೆ ಓಂ ಭಾನುವೇ ನಮಃ, ಎರಡರಲ್ಲೊಂದು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.